ಅನ್ಯಾಯ ಮಾಡಬೇಡಿ. ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ, ಹಿರಿಯರಿಗೆ ಒಳ್ಳೇದಾಗೋದಿಲ್ಲ. ದಯವಿಟ್ಟು ಅವರಿಗೆ ಸ್ಥಾನಮಾನ ಕೊಡಲೇಬೇಕು ಅಂತಕ್ಕಂಥದ್ದನ್ನ ನಾನು ಘಂಟಾಘೋಷವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಡೀ ಕಾಂಗ್ರೆಸ್ ಕಮ್ಯುನಿಟಿ ರಾಯಚೂರು ಜಿಲ್ಲೆಯಲ್ಲಿ 5 ಬಾರಿ ಸಿಂಧನೂರು ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದಾರೆ. ಅತ್ಯಂತ ವೀರಶೈವ ಮುಖಂಡರಾಗಿದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ 1 ಸಚಿವ ಸ್ಥಾನ ಸಿಕ್ಕಿಲ್ಲ. ಇವತ್ತು ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹೀಗಾಗಿ ಹಂಪನಗೌಡರಿಗೆ ಪರಿಗಣಿಸಬೇಕಂತ ಹೇಳಿ ನಿಯತ್ತವರಿಗೆ ಇವತ್ತು ಬೆಲೆ ಇಲ್ಲ. ಇವತ್ತು ಅವರು ಸಹಿಸಿಕೊಂಡು ಬಂದಿದ್ದಾರೆ. ಅವರನ್ನ ಕಡೆಗಣಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾಗುತ್ತೆ ಅಂತ ಹೇಳ್ತೇನೆ. ಎಲ್ಲರೂ ವೈಡ್ ಬನ್ನಿ. ಜಿಲ್ಲೆಯನ್ನು ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಹೇಳ್ತೀವಿ. ಅರ್ಜೆಂಟ್ ಇತ್ತದು ರಪ್ಪ ಅಂತ ಆನ್ ಮಾಡಿದ್ವಿ. ಇದು ಅಂತ ಹಾಕಿ ಸಚಿವ ಹೈಕಮಾಂಡ್ಗೆ ಹೇಳಿದ್ರ? ಓಕೆ ಓಕೆ. ಎಲ್ಲಾ ನಾಯಕರಿಗೆ ವೀರಶೈವ ಲಿಂಗಾಯತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಗೌಡರನ್ನ ಈ ಬಾರಿ ಸತತ 5ನೇ ಬಾರಿ ನೀವೆಲ್ಲರೂ ಕಡೆಗಣಿಸಿದ್ದೀರಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾವೆಲ್ಲ ತಿಳಿಸ್ತೇವೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಹಂಪನಗೌಡ ಬಾದರ್ಲಿ ಅಂತ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿಯನ್ನ, ಅವರ ಒಂದು ಸರಳತೆಯನ್ನು ನೋಡಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಲ್ಲೇ ಇಡೀ ಒಂದು 5-6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವರು ಗೆಲ್ಲಿಸಿಕೊಂಡು ಬರತಕ್ಕಂತ ಒಬ್ಬ ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಿ. ಆದ ಕಾರಣ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಿಳಿಸ್ತಾ ಇದ್ದೀವಿ. ನಾವು ಇಡೀ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ಆದ ಕಾರಣ ತತ್ಕ್ಷಣನೇ ಪಕ್ಷದ ಹಿರಿಯ ಮುಖಂಡರು ಅತಿ ಶೀಘ್ರವಾಗಿ ಇವ್ರನ್ನ ಪರಿಗಣಿಸದೇ ಹೋದಲ್ಲಿ ನಾವು ಅತಿ ಶೀಘ್ರದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ತಿಳಿಸ್ತೇವೆ. ಜಿಲ್ಲೆಗೆ ಅನ್ಯಾಯ ಆಗಿದೆ. ರಾಯಚೂರು ಜಿಲ್ಲೆಗೆ ಕಳೆದ 2004ರಲ್ಲಿ ನಮ್ಮ ಜಿಲ್ಲೆಗೆ
ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ MLAಗಳಿಗೆ. ಅವತ್ತಿಲಿದ್ದ ಇವತ್ತಿನವರೆಗೂ ಒಬ್ಬ MLA ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಾವೆಲ್ಲ 3-4 ಜನ, ಇಬ್ಬರು MLC, ಇಬ್ಬರು MLAಗಳು, ಒಬ್ಬರು MP, 4 ಜನ ಒಟ್ಟೊಟ್ಟಿಗೆ ಹೋಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ಸಲ ಎಷ್ಟೊತ್ತಿದ್ರು ಕೊಡಲೇಬೇಕು ರಾಯಚೂರಲ್ಲಿ ಎಂಬ ಒತ್ತಡವನ್ನು ಹಾಕಿದ್ವಿ. ಯಾಕೋ ಕೊಟ್ಟಿಲ್ಲ. ನೋಡ್ಬೇಕು ಕೂತ್ಕೊಂಡು ಎಲ್ಲೇ. ಈಗ ನಾವು ಯಾರಿಗೆ ಹೇಳಿಲ್ಲ, ನೋಡ್ತೀವಿ ಕುಂತ್ಕೊಂಡು ಚರ್ಚೆ ಮಾಡಿ. ಈಗ ನಾನು ಒಬ್ಬ ಈಗ ನಾವು 4 ಜನ 5 ಜನ ಕೂಡಿ ಒಕ್ಕಟ್ಟಿನಿಂದ ಮಾಡಿವಿ. 5 ಜನ ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ ಏನಂಬ. ಈಗ ದದ್ದಲ್ ಬಸನಗೌಡ ಅವರು, MLC ವಸಂತ್ ಕುಮಾರ್, ನಾನು, ಶರಣೇಗೌಡರು ಮತ್ತು ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಪಾಸಿಟಿವ್ ಆಗಿದ್ರು. ನಮ್ಮ ಜಿಲ್ಲೆಗೆ ಈ ಸಲ ಅವಕಾಶ ಕೊಡ್ತು ಎಂಬ ಪಾಸಿಟಿವ್ ಆಗಿದ್ರು ಎಲ್ಲರೂ. ರೈಟ್. ಇವತ್ತೊಂದು ದಿವಸ ಏನ್ ನಾವೆಲ್ಲರೂ ಪ್ರತಿಭಟನೆ ಮಾಡಕತ್ತೀವಿ. ನಾವೆಲ್ಲ ಹಂಪನಗೌಡ ಸರ್ ಅಭಿಮಾನಿಗಳು. ಕಳೆದ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕಂದ್ರೆ ಮುಖ್ಯ ಪಾತ್ರ ನಮ್ಮ ಲಿಂಗಾಯತ ಸಮಾಜದ ಅತಿ ದೊಡ್ಡ ನಾಯಕ ಅಂದ್ರೆ ನಮ್ಮ ಹಂಪನಗೌಡ ಬಾದರ್. ಮಸ್ಕಿ ಎಲೆಕ್ಷನ್, ಬೈ ಎಲೆಕ್ಷನ್ ಆಯ್ತು. ಅದರಲ್ಲಿ ತಮ್ಮ ಸ್ನೇಹಿತನ ಬಿಟ್ಟು ಪಕ್ಷಕ್ಕಾಗಿ ದುಡಿದು ತಾನು ನಿಷ್ಠಾವಂತ ಆಗಿ ಆ ಪಕ್ಷ ಮಸ್ಕಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬುನಿಯಾದ ಹಾಕಿದಂತ ನಮ್ಮ ಬಾದರ್ಲಿ ಶ್ರೀ ಹಂಪನಗೌಡ ಬಾದರ್ಲಿ. ಇದಕ್ಕೆ 2023ರಲ್ಲಿ ಮೊದಲನೇ ಸಂಪುಟದಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಕೆಲವೊಂದು ಕಾರಣದಿಂದ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದರೆ ನಮ್ಮ ಬಾದರ್ಲಿ ಹಂಪನಗೌಡರು ಒಂದು ದೊಡ್ಡ ಮನಸ್ಸಿನಿಂದ ಎಲ್ಲಾ ಯುವಕರಿಗೆ, ಎಲ್ಲಾ ಕಾರ್ಯಕರ್ತರಿಗೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಟೈಮಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ನಮಗೆ ಕಾಂಗ್ರೆಸ್ ಪಕ್ಷ ನಮಗೆ ಮಾತು ಕೊಟ್ಟಿತ್ತು. ಆದ್ರೆ ಇವತ್ತೊಂದು ದಿವಸ ಬೆಳಗ್ಗೆ ತನ ನಮ್ಮ ಹಂಪನಗೌಡರ ಹೆಸರು ಇತ್ತು. ಆಮೇಲೆ ಕುತಂತ್ರ ಮಾಡಿ ನಮ್ಮ ಹಂಪನಗೌಡ ಬಾದರ್ಲಿ ಅವರ ಹೆಸರು ತೆಗೆದಿದ್ದಾರೆ. ಇದಕ್ಕಾಗಿ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಕತ್ತೀವಿ. ಇವತ್ತೊಂದು ದಿವಸ ನಾನು ಎಲ್ಲಾ ಕಡೆಗೆ ಮನವಿ ಮಾಡ್ತೇನೆ. ಮುಂದೆ ಬರೋ ದಿನದಲ್ಲಿ ನಾವು ಇಡೀ ಸಿನ್ನೂರು ತಾಲೂಕನ್ನು ಹೋರಾಟ ಮಾಡಿ ರಾಯಚೂರು ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ